ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಆಲ್ರೆಡಿ ನಾವೇನು ಮಾಡಿವಿ ಅಂತಂದ್ರೆ ಒಂದಿಷ್ಟು ವಿಡಿಯೋದಲ್ಲಿ ಹಳೆಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ, RPFಗಳಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಪಾರ್ಟನ್ನು ಸಾಲ್ವ್ ಮಾಡ್ತೀನಿ. ಮುಂದಿನ ಪಾರ್ಟ್ ಒಳಗೆ ಯಾವ ರೀತಿ ಕ್ವಶನ್ಸ್ ಅದಾವ ಅಂತೇಳಿ ಒಂದೊಂದು ಕ್ವಶನ್ಸನ್ನು ನೋಡೋಣ ಡೈರೆಕ್ಟಾಗಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ ಕ್ವಶನನ್ನು ಯಾವ ರೀತಿ ಐತಿ ನೋಡ್ರಿ. ಫಸ್ಟ್ ಕ್ವಶನ್ನ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿವಿಸಿಬಲ್ ಬೈ 15? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು 15ರಿಂದ ಭಾಗಿಸಲ್ಪಡುತ್ತದೆ ಅಂತ ಕೇಳಕತ್ತಾರೆ. ಅಂದ್ರೆ 4 ಆಪ್ಷನ್ ಅದಾವ. ಈ 4 ಆಪ್ಷನ್ ಒಳಗೆ ಯಾವ್ದು 15ರಿಂದ ಹೋಗ್ತೈತಿ ಅಂದ್ರೆ ನೀವು ಏನು ಮಾಡ್ತೀರಿ ಅಂದ್ರೆ ಫಸ್ಟ್ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂತಾರ 15ರಿಂದ ಎಲ್ಲಾನು ಕಡ್ತಾ ಹೊಡೆದು ಚೆಕ್ ಮಾಡ್ತೀರಿ. ಅಂದ್ರೆ ಯಾವ ರೀತಿ, ಇದು 15ರಿಂದ ಇದು ಹೋಗ್ತದ ಇಲ್ಲೋ, ಇದನ್ನ 15ರಿಂದ ಡಿವೈಡ್ ಮಾಡ್ತೀರಿ, ಆಮೇಲೆ ಆನ್ಸರ್ ಟಿಕ್ ಹಾಕ್ತೀರಿ. ಆಮೇಲೆ ಏನು ಮಾಡ್ತೀರಿ, ಇದು ಹೋಗಲಿಲ್ಲ ಅಂತಾರೆ ಇದಕ್ಕೆ ಹೋಗ್ತೀರಿ, ಇದು ಹೋಗಲಿಲ್ಲ ಅಂತಾರೆ ಇದಕ್ಕೆ ಬರ್ತೀರಿ, ಇದು ಹೋಗಲಿಲ್ಲ ಅಂದ್ರೆ ಇದಕ್ಕೆ ಬರ್ತೀರಿ. ಅಂದರೆ ಈ ರೀತಿ ಆಪ್ಷನ್ ಥ್ರೂ ಚೆಕ್ ಮಾಡ್ತೀರಿ ನೀವು 15ರಿಂದ. ಬಟ್ ಇಷ್ಟೆಲ್ಲ ಮಾಡೋಕ್ಕಿಂತ ನಿಮ್ಗೊಂದು ಸ್ವಲ್ಪ ಇಲ್ಲಿ ರೂಲ್ಸ್ ಗೊತ್ತಿರಬೇಕು. ಯಾವುದ್ರದ್ದು ರೂಲ್ಸ್ ಅಂತಾರ, ನಮ್ಗೆ ಯಾವ ರೂಲ್ಸ್ ಗೊತ್ತಿರ್ಬೇಕಂತಾರ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರ್ಬೇಕ್ರಿ. ಯಾವ ರೂಲ್ಸ್? ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿರ್ಬೇಕ್ರಿ. ಡಿವಿಸಿಬಿಲಿಟಿ ರೂಲ್ ಅಂದ್ರೆ ಡಿವಿಸಿಬಿಲಿಟಿ ರೂಲ್ ಅಂತ ನೋಡ್ರಿ. ಏನ ನಮಗೆ 15 ರೂಲ್ ಗೊತ್ತಿರ್ಬೇಕೇನ್ರಿ? ಇಲ್ಲ. ಹಂಗಾರೆ ಈ 15ಅನ್ನ ನಾವೇನು ಮಾಡ್ಕೋಬೇಕು ಅಂತಾರ ಸಂಖ್ಯೆ ಒಡೆದಿಟ್ಕೋಬೇಕ್ರಿ. ಈ 15ಅನ್ನ ಯಾವ ರೀತಿ ಒಡೆದಿಟ್ಕೊಂತೀವಿ ಅಂತಾರ ನೋಡ್ರಿ, 3 ಮತ್ತು 5 ಅಂತೇಳಿ ಒಡೆದಿಟ್ಕೊಂತೀವಿ. ಹಂಗಾರ 3 5ರಲ್ಲಿ 15, 5 3ರಲ್ಲಿ 15 ಈ ರೀತಿ ಒಡೆದಿಟ್ಕೋಬಹುದು. ಹಂಗಾರೆ ನಮಗೆ ಈಗ ರೂಲ್ಸ್ ಗೊತ್ತದಾವ, 3 ಮತ್ತು 5ರದ್ದು ರೂಲ್ಸ್ ಗೊತ್ತದಾವ. ನೋಡ್ರಿ, ಇದ್ರದ್ದು ರೂಲ್ಸ್ ಏನಂತಾರ, ಈ 5ರದ್ದು ರೂಲ್ಸ್ ಏನಂತಾರ, ಯಾವುದೋ ಒಂದು ಸಂಖ್ಯೆ 5ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ಬೇಕಂತಾರ ಬಿಡಿ ಸ್ಥಾನದಾಗ ಏನಿರಬೇಕು ಅಂತಾರ 0 ಅಥವಾ 5 ಇರಬೇಕು. ಇದು ಇದ್ರ ರೂಲ್ಸ್. ಬಿಡಿ ಸ್ಥಾನದಾಗ 0 ಅಥವಾ 5 ಇತ್ತು ಅಂತಾರೆ ಆ ಸಂಖ್ಯೆ ಏನಾಗ್ತದೆ ಹೇಳ್ರಿ, ಸಂಪೂರ್ಣವಾಗಿ 5ರಿಂದ ಭಾಗ ಹೋಗುತ್ತದೆ. ಇಲ್ಲ ಅಂತಂದ್ರೆ ಇನ್ನು 3ದ ರೂಲ್ಸ್ ಏನು ಗೊತ್ತಿರ್ಬೇಕಂತಾರ ಡಿಜಿಟ್ ಸಮ್ ಅಂದ್ರ ಯಾವುದೋ ಒಂದು ಸಂಖ್ಯೆ ಐತಪ್ಪ, ಈಗ 39 ಐತಿ, ಇದು 3ರಿಂದ ಭಾಗ ಹೋಗ್ತೈತಿ ನೋಡ್ರಿ. ಇವಾಗ 3ರಿಂದ ಭಾಗ ಹೋಗೈತಿ, 3 1ರಲ್ಲಿ 3 3ರಲ್ಲಿ ಭಾಗ ಹೋಗೈತಿ. ಬಟ್ ನಮಗಂತಾರ ಡಿಜಿಟ್ ಸಮ್ ಅಂತ ನೋಡ್ರಿ, 3 9 ಕೂಡಿಸ್ರೆ ಎಷ್ಟು? 12. ಈ 12 3ರಿಂದ ಭಾಗ ಹೋಗ್ತದ? ಎಸ್ ಹೋಗ್ತದ. ಹಂಗಾರೆ ಈ ಸಂಖ್ಯೆ 39 ಅನ್ನೋದು 3ರಿಂದ ಭಾಗ ಹೋಗ್ತದ. ಇಲ್ಲ ಈ ರೀತಿ 3 1 5 ಈ ಸಂಖ್ಯೆ 3ರಿಂದ ಭಾಗ ಹೋಗ್ತದ. ಹೆಂಗ? ಜಸ್ಟ್ ನೋಡ್ರಿ, 3 1 4 4 5 9, ಈ 9 3ರಿಂದ ಭಾಗ ಹೋಗೈತಿ ಅಂದ್ರೆ ಈ ಸಂಖ್ಯೆ 315 ಅನ್ನೋದು 3ರಿಂದ ಭಾಗ ಹೋಗೈತಿ. ಇವು ರೂಲ್ಸ್ ಗೊತ್ತದಾವ. ಒಂದಿಷ್ಟು ರೂಲ್ಸ್ ಗೊತ್ತಿದ್ದು ಅಂತಾರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಹಂಗಾರೆ ನೋಡ್ರಿ, ಇವಾಗ ನೋಡ್ರಿ ಬಿಡಿಸ್ತಂದಾಗ 5ರದ್ದು ರೂಲ್ಸ್ ಏನೈತಿ ಅಂತಾರ 0 5 ಐತಿ. 3 ರೂಲ್ಸ್ ಏನೈತಿ ಅಂತಾರೆ ಡಿಜಿಟ್ ಸಮ್ ಭಾಗ ಹೋಗ್ಬೇಕು. ಹಂಗಾರ ಈ 5 0 0 0 ಎಲ್ಲ ಆಪ್ಷನ್ನಾಗ 0 5 ಐತಿ ಅಂತಾರ 5ರಿಂದ ಇವೆಲ್ಲ ಸಂಖ್ಯೆ ಭಾಗ ಹೋಗ್ತಾವ. ಇನ್ನು 3ರಿಂದ ಯಾವ ಭಾಗ ಹೋಗ್ತಾವ ಅಂತ ತಿಳ್ಕೊಬೇಕು ಅಂತಾರ ಫಸ್ಟ್ ನೋಡ್ರಿ ಡಿಜಿಟ್ ಸಮ್ ಚೆಕ್ ಮಾಡ್ರಿ. ನೋಡ್ರಿ 8 1 9 3ರಿಂದ ಭಾಗ ಹೋಗೈತಿ. ಇನ್ನು 6 5 11 11 5 ಎಷ್ಟು ಅಂತಾರ 16 16 3ರಿಂದ ಭಾಗ ಹೋಗಂಗಿಲ್ಲ. ಅಂದ್ರೆ ಈ ಸಂಖ್ಯೆ ಏನಾಗಂಗಿಲ್ಲ, 3ರಿಂದ ಭಾಗ ಹೋಗುದಿಲ್ಲ. ನೆಕ್ಸ್ಟ್ ಅದೇ ರೀತಿ 8 1 9 9 5 14 14 1 15 15 0 ಅಂತಾರೆ 15 ಆಗುತ್ತೆ. ಈ 15 3ರಿಂದ ಭಾಗ ಹೋಗೈತಿ, 5ರಿಂದ ಭಾಗ ಹೋಗೈತಿ ಅಂತಾರೆ 100% ಆಪ್ಷನ್ ಯಾವ ಸರಿ ಅಂತಾರ ಆಪ್ಷನ್ ಇದು ಸರಿ. ಇದು ನಮ್ಗೇನು ಗೊತ್ತಿರ್ಬೇಕಂತಾರ ಈ ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. ಅಂದಾಗ ಈಸಿಯಾಗಿ ಆಕೈತಿ. ಆ ಡಿವಿಸಿಬಿಲಿಟಿ ರೂಲ್ ಗೊತ್ತಿಲ್ಲ ಅಂದ್ರೆ ಹೆಂಗೆ ಬಿಡಿಸೋದ್ರಿ ಸರ್ ಅಂತಾರ ನೀವೇನು ಮಾಡ್ರಿ, 1ನೇ ಆಪ್ಷನ್ದಿಂದ ಏನು ಮಾಡ್ರಿ ಅಂತಾರೆ ಈ 1ನೇ ಆಪ್ಷನನ್ನು 15ರಿಂದ ಭಾಗ ಮಾಡ್ರಿ, ಶೇಷ 0 ಉಳಿಬೇಕು. ಇದು 0 ಉಳಿಯಂಗಿಲ್ಲ, ಆಮೇಲೆ ಇದು ಉಳಿತೈತಿ, ಆಪ್ಷನ್ ಸರಿ ಆಗ್ತೈತಿ. ಆಪ್ಷನ್ 2 ಸರಿ ಆಗ್ತದೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಬರ್ರಿ. ಎಸ್ ನೋಡ್ರಿ, ಸೇಮ್ ಕ್ವಶನ್ ಐತಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿವಿಸಿಬಲ್ ಬೈ 12? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು 12ರಿಂದ ಭಾಗ ಹೋಗೈತಿ ಅಂತ ಅನ್ನಕತ್ತಾರೆ. ನೀವು ಆಪ್ಷನ್ 12ರಿಂದನೇ ಎಲ್ಲಾನು ಚೆಕ್ ಮಾಡ್ಕೋಬಹುದು. ಇಲ್ಲ ಅಂತಾರ ಜಸ್ಟ್ ನಾ ಯಾವ ರೀತಿ ಸಾಲ್ವ್ ಮಾಡ್ತೀನಿ ಅಂತ ನೋಡ್ರಿ, 12ಅನ್ನ ಏನು ಮಾಡ್ತೀನಿ ಅಂತಾರ ಹೊಡೆದಿಟ್ಕೊಂತೀನಿ. ಇದು 3 ಇದು 4, 3 4ರಲ್ಲಿ 12 4 3ರಲ್ಲಿ 12 ಅಂತೇಳಿ ಹೊಡೆದಿಟ್ಕೊಂತೀನಿ. ಈಗ ಹೊಡೆದಿಟ್ಕೊಂಡೆ ಅಂತಾರ ನಮಗೆ 4ರದ್ದು ರೂಲ್ಸ್ ಏನೈತಿ ಅಂತಾರ ಬಿಡಿ ಸ್ಥಾನದಾಗ ಇರ್ತಕ್ಕಂಥ 2 ಡಿಜಿಟ್ ನೋಡ್ರಿ. ಲಾಸ್ಟ್ 2 ಡಿಜಿಟ್ ಏನಿರ್ತಾವಲ್ಲ, ಲಾಸ್ಟ್ 2 ಡಿಜಿಟ್ ಏನಾಗಬೇಕು, 4ರಿಂದ ಭಾಗ ಹೋಗ್ಬೇಕು. ಅಂದಾಗ ಆ ಸಂಖ್ಯೆ ಎಲ್ಲ ಏನಾಕೈತಿ 4ರಿಂದ ಭಾಗ ಹೋಗೈತಿ. ಓಕೆ, ಇನ್ನಿನ್ನು 3ದಂತೂ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಡಿಜಿಟ್ ಸಮ್ 3ರಿಂದ ಭಾಗ ಹೋಗ್ಬೇಕಂತೇಳಿ. ಹಂಗಾರೆ ಈಗ ಜಸ್ಟ್ ನೋಡ್ರಿ 4ರಿಂದ ಭಾಗ ಹೋಗುವಂತ ನೋಡ್ರಿ ಬಿಡಿ ಸ್ಥಾನದಾಗ 4ರಿಂದ 25 ಭಾಗ ಹೋಗಲ್ಲ, 22 ಹೋಗಲ್ಲ, 26 ಇವು ಯಾವ 4ರಿಂದ ಭಾಗ ಹೋಗಲ್ಲ. ಒಂದ ಐತಿ 24, ಇದು 4ರಿಂದ ಭಾಗ ಹೋಗೈತಿ ಅಂತಾರೆ 100% ಅದೇ ಆನ್ಸರ್ಸ್. ಅರ್ಥ ಐತಿ ನೋಡ್ರಿ. ಇವಾಗ 3ರಿಂದ ಭಾಗ ಹೋಗೈತಿಲ್ಲ, 5 1 6 ಹೋಗೈತಿ, ಬಿಟ್ಟು ಬಿಡ್ರಿ. 9 ಭಾಗ ಹೋಗೈತಿ ಬಿಡ್ರಿ. 2 4 6 ಇದು ಕೂಡ ಭಾಗ ಹೋಗೈತಿ. 3ರಿಂದನೂ ಭಾಗ ಹೋಗೈತಿ, 4ರಿಂದನೂ ಭಾಗ ಹೋಗೈತಿ. 100% ಆನ್ಸರ್ ಯಾವ ಸರಿ ಅಂತಾರ ಆಪ್ಷನ್ ಎಸ್ ಸರಿ.
ಇಷ್ಟು ಬಿಡಿಸ್ಬೇಕು. ಇಲ್ಲ ನೀವು ಆಪ್ಷನ್ ಥ್ರೂ ಬಿಡಿಸ್ತೀನಿ ಅಂತಾರೆ ಇದನ್ನು 12ರಿಂದ ಕಡ್ತಾ ಹೊಡೆದು ನೋಡ್ರಿ ಆನ್ಸರ್ ಬರ್ತೈತಿ. ಎಕ್ಸಾಕ್ಟ್ ಭಾಗ ಹೋಗೈತಿ, ಅದು ಆನ್ಸರ್ ಸರಿ ಆಕೈತಿ. ಅರ್ಥ ಆಗ್ಯದ ಅಂದ್ರೆ ನಮಗೇನು ಗೊತ್ತಿರಬೇಕು, ಈ ರೂಲ್ಸ್ ಒಂದು ಸ್ವಲ್ಪ ಗೊತ್ತಿರಬೇಕು ರೀ. ಯಾವ ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. 1 to 11 ತನಕ ಮಾಡ್ಕೊಂಡ್ರಿ ಸಾಕು. 1 to 11 ತನಕ ಮಾಡ್ಕೊಂಡ್ರಿ ಅಂತಾರೆ ಆಲ್ಮೋಸ್ಟ್ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಂಗಾರ ನೋಡ್ರಿ, ಎವರೇಜ್ ಮೇಲಿಂದ ಕ್ವಶನ್ ಅದ, ಸಿಂಪಲ್ ಅದ. ಏನೈತಿ ಅಂತಾರ ದ ಎವರೇಜ್ ವೇಟ್ ಆಫ್ 11 ಪ್ಲೇಯರ್ಸ್ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೀಮ್ ಈಸ್ 106 kg. ಅಂದ್ರೆ ಸ್ಟೇಟ್ ಲೆವೆಲ್ದ ಕ್ರಿಕೆಟ್ ಪ್ಲೇಯರ್ಸ್ ಅದಾರ ಎಷ್ಟು ಜನ ಅಂತಾರ 11 ಜನ. 11 ಜನ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಅದಾರ ರೀ. ಅವ್ರದ ಟೀಮ್ದ ಎವರೇಜ್ ವೇಟ್ ಎಷ್ಟೈತಿ ಅಂತಾರ 106 kg ಐತಿ. ಆ ಟೀಮ್ದ ಎವರೇಜ್ ವೇಟ್ ಎಷ್ಟೈತಿ ಹೇಳ್ರಿ 106 kg ಐತಿ. ವೆನ್ ದ ಕೋಚ್ ಈಸ್ ಆಡೆಡ್ ದೆನ್ ದ ಎವರೇಜ್ ವೇಟ್ ಇನ್ಕ್ರೀಸ್ ಟು 1 kg. ಈಗ 11 ಜನ ಕ್ರಿಕೆಟ್ ಆಟಗಾರರು ಅದಾರ, ಅವ್ರ ಜೊತೆ ಅವ್ರ ಕೋಚರ್ ಕೂಡ ಏನು ಬರಾಕತ್ತಾನ ಅಂತಾರೆ ಆ್ಯಡ್ ಆಗಕತ್ತಾನ. ಅವ್ರ ಕೋಚರ್ ಬರೋದ್ರಿಂದ ಅವ್ರ ಎವರೇಜ್ ಒಳಗೆ ಏನಾಗತೈತಿ ಅಂತಾರೆ 1 kg ಹೆಚ್ಚಾಗತೈತಿ. ವಾಟ್ ಈಸ್ ದ ವೇಟ್ ಆಫ್ ದ ಕೋಚ್? ಹಂಗಾರೆ ಆ ಕೋಚ್ದ ವೇಟ್ ಎಷ್ಟು? ಕೋಚ್ದ ವೇಟ್ ಎಷ್ಟು? ಹಂಗಾರೆ ನೋಡ್ರಿ, ಫಸ್ಟ್ 2 ಮೆಥಡ್ ಒಳಗೆ ಸಾಲ್ವ್ ಮಾಡ್ಕೋಬಹುದು. ಒಂದು ಹೇಳ್ತೀನಿ, ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಡ್ರಿ. ಎಷ್ಟು ಜನ ಅದಾರ? 11 ಜನ ಅದಾರ. 11 ಜನರ ಸರಾಸರಿ ಎಷ್ಟೈತ್ರಿ? 106 kg ಐತಿ. ಅಂದ್ರೆ ಈ 11 ಜನರ ಸರಾಸರಿ ಎಷ್ಟೈತಿ? 106 kg ಐತಿ. ಅಂದ್ರೆ ಟೋಟಲ್ ನೋಡ್ರಿ ಎಷ್ಟಾಗುತ್ತೆ? 11 ಆರ್ಲೆ 66, 1 ಕ್ಯಾರಿ. 11 × 0 ಅಂತಾರೆ 0, ಇದೊಂದು ಬರ್ಕೊಂಡ್ರಿ ಅಂತ ನೋಡ್ರಿ 11 ಆಗುತ್ತೆ. 11 ಒಂದ್ರಲ್ಲೇ 11 ಅಂತಾರೆ 1116 kg. ಟೋಟಲ್ ಇದು ಪ್ಲೇಯರ್ಸ್ದು ವೇಟ್. ಟೋಟಲ್ ಎಷ್ಟು kg ಹೇಳ್ರಿ? 1116 kg ಇದು ಪ್ಲೇಯರ್ಸ್ದು ವೇಟ್. ಇನ್ನು ನೆಕ್ಸ್ಟ್ ಕರೆಕ್ಟ್ ಅದಲ್ಲ? 11 ಆರ್ಲೆ 66, 6 ಕ್ಯಾರಿ. ಸಾರಿ, ಇಂಟು ಮಾಡೋದು ಮಿಸ್ಟೇಕ್ ಆಗ್ಯದ ನೋಡ್ರಿ. 11 ಆರ್ಲೆ 66, 6 ಕ್ಯಾರಿ, 1 ಬರ್ಕೊಂಡ್ವಿ ಅಲ್ಲ. 11 × 0 ಅಂತಾರೆ 0, ಈ 6 ಇಲ್ಲಿ ಬರ್ಕೊಂಡ್ರಿ ಅಂತಾರೆ ನೋಡ್ರಿ. 11 ಆರ್ಲೆ 66, 6 ಇಲ್ಲಿ ಬರ್ಕೊಂಡ್ರಿ. 11 × 0 ಅಂತಾರೆ 0, ಈ 6 ಕೂಡ್ಸ್ಕೊಂಡ್ರಿ ಅಂತಾರೆ 6. 11 ಒಂದ್ರಲ್ಲೇ 11. ಅದಕ್ಕೆ ಹಿಂಗೆ ಮಾಡಕತ್ರ ಕನ್ಫ್ಯೂಸ್ ಆಗ್ತಾವ. ಅದಕ್ಕೆ ನಾವೇನು ಮಾಡ್ಕೋಬೇಕಂತ ನೋಡ್ರಿ 106 × 10 ಅಂತಾರೆ 1065. ಇನ್ನು ನೆಕ್ಸ್ಟ್ ಅದು 106 × 1 ಅಂದ್ರೆ 106 ಕೂಡ್ಸ್ಕೊಂಡ್ರಿ ಅಂತಾರೆ ಡೈರೆಕ್ಟ್ ಆನ್ಸರ್ ಸಿಕ್ಬಿಡ್ತೈತಿ. ಈ ರೀತಿ ನಿಮ್ಗೆ ಗೊತ್ತಾಗಂಗಿಲ್ಲ ಅಂತೇಳಿ ನಾನು ಏನು ಮಾಡಕತ್ತೀನಿ, ಈ ರೀತಿ ಮಾಡಕೊಂತೀನಿ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾವು. ಇಲ್ಲ, ಸಿಂಪಲ್ ಅದಾವ, ಇಂಟು ಮಾಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕಂತ ನೋಡ್ರಿ, ಜಸ್ಟ್ ಯಾರು ಬರಕತ್ತಾರ? ಕೋಚ್ ಈಸ್ ಆಡೆಡ್ ದೆನ್ ದ ಎವರೇಜ್ ವೇಟ್ ಇನ್ಕ್ರೀಸ್ ಟು 1 kg. ಅಂದ್ರೆ ನೋಡ್ರಿ 11 ಜನ ಇದ್ರು, ಈಗ ಕೋಚ್ ಒಬ್ಬ ಅಂತಾರೆ ಎಷ್ಟು ಜನ ಆಗ್ತಾರ್ರಿ? 12 ಜನ ಆಗ್ತಾರೆ. ಈ ಎವರೇಜ್ ವೇಟ್ ಒಳಗೆ ಏನಾಗತೈತಿ ಅಂತಾರ 1 kg ಜಾಸ್ತಿ ಆಗತೈತಿ. ಅಂದ್ರೆ 106 ಇದ್ದಿದ್ದು ಏನಾಗತೈತಿ ಅಂತಾರ 107 ಆಗತೈತಿ. ಎಷ್ಟು ಆಗತೈತಿ ಹೇಳ್ರಿ? 107. ಇವಾಗ ಇಂಟು ಮಾಡಿದ್ರಿ ಅಂತಾರೆ ಟೋಟಲ್ ವೇಟ್ ಎಷ್ಟು ಆಕೈತಿ ನೋಡ್ರಿ. 12 7 84, 8 ಕ್ಯಾರಿ. 12 × 0 ಅಂತಾರೆ 0, 0ಕ್ಕೆ 8 ಕೂಡಿಸಿದ್ರಿ ಅಂತಾರೆ 8. ಈ ನೆಕ್ಸ್ಟ್ 12 ಒಂದ್ರಲ್ಲೇ 12. ಇವಾಗ ಟೋಟಲ್ ಎಷ್ಟು kg ಆಯ್ತು ನೋಡ್ರಿ. ಈ 12 ಜನರದ್ದು 1284 ಆದ್ರೆ 11 ಜನರದ್ದು ಎಷ್ಟಾಗುತ್ತೆ ಅಂತಾರ 1166 ಆಗುತ್ತೆ. ನೋಡ್ರಿ ಎಷ್ಟು ಜಾಸ್ತಿ ಆಗೈತಿ ಇಲ್ಲಿ? ಎಷ್ಟು ಜಾಸ್ತಿ ಆಗ್ಯದ? ಎಷ್ಟು ಜಾಸ್ತಿ ಆಗೈತಿ ಅಂತಾರ 118 kg ಜಾಸ್ತಿ ಆಗೈತಿ ನೋಡ್ರಿ. 1066 ಇದ್ದಿದ್ದು 1284 ಆಗೈತಿ ಅಂತಾರೆ. ಎಷ್ಟು ಜಾಸ್ತಿ ಆಗೈತಿ? 118 kg ಜಾಸ್ತಿ ಆಗೈತಿ. ಇದು ಯಾಕೆ ಜಾಸ್ತಿ ಆಗೈತಿ ಅಂತಾರ ಇಲ್ಲಿ 11 ಜನ ಪ್ಲೇಯರ್ ಇದ್ರು, ಇಲ್ಲಿ ಒಬ್ಬ ಜಾಸ್ತಿ ಆಗತ್ತಾನ ಕೋಚ್ ಬಂದಿದ್ದಕ್ಕೆ ಎಷ್ಟು ವೇಟ್ ಜಾಸ್ತಿ ಆಗತೈತಿ ಅಂತಾರ. ಕೋಚರ್ದ ವೇಟ್ ಎಷ್ಟು ಅಂತಾರ 118 kg. ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಇನ್ನು ನೆಕ್ಸ್ಟ್ ಇಲ್ಲ ನಾವು ಹಿಂಗೆ ಬಿಡ್ಸಂಗಿಲ್ರಿ, ನಮ್ಗೆ ಟಫ್ ಆಕೈತಿ ಅಂದ್ರೆ ನೀವು ಶಾರ್ಟ್ಕಟ್ ಒಳಗೆ ಬಿಡಿಸ್ಕೋಬಹುದು ಈಸಿಯಾಗಿ. ಇನ್ನೊಂದು ಮೆಥಡ್ ಹೇಳ್ತೀನಿ ಕೇಳ್ರಿ. ಯಾವ ರೀತಿ ಅಂತಾರ ನೋಡ್ರಿ, ಈ 11 ಜನರದ್ದು ಎವರೇಜ್ ಎಷ್ಟೈತಿ? 11 ಜನರದ್ದು ಎವರೇಜ್ ಎಷ್ಟೈತಿ ಅಂತಾರ ಎಷ್ಟೈತ್ರಿ? 106 kg ಐತಿ. ಎಷ್ಟೈತಿ? 106 kg ಐತಿ. ಎವರೇಜ್ 106 ಅಂತ ಅಷ್ಟ ಬರ್ಕೊಳ್ರಿ. ಈಗ 11 ಜನ ಇದ್ರು, ಒಬ್ಬ ಕೋಚ್ ಬಂದ ಅಂತಾರೆ ಎಷ್ಟು ಜನ ಆಗ್ತಾರ? 12 ಜನ ಆಗ್ತಾರೆ. ಈ 12 ಜನರದ್ದು ಏನಾಗತೈತಿ? ಎವರೇಜ್ ವೇಟ್ ಒಳಗೆ 1 kg ಜಾಸ್ತಿ ಆಗತೈತಿ ನೋಡ್ರಿ. 11 ಜನ ಇದ್ರು, ಒಬ್ಬ ಕೋಚ್ ಬಂದ ಅಂತಾರೆ 12 ಜನ ಆದ್ರು, 12 ಜನರದ್ದು ಏನಾಗತೈತಿ? 1 kg ಜಾಸ್ತಿ ಆಗತೈತಿ. ಈ 1 kg ಜಾಸ್ತಿ ಆಯ್ತು ಅಂತ ನೋಡ್ರಿ ಎಷ್ಟು ಜಾಸ್ತಿ ಆಕೈತಿ? 12 kg ಜಾಸ್ತಿ ಆಕೈತಿ. ಕೂಡಿಸ್ಬಿಡ್ರಿ ಡೈರೆಕ್ಟ್. 6ಕ್ಕೆ 2 ಕೂಡಿದ್ರೆ 8, 0ಕ್ಕೆ 1 ಕೂಡಿದ್ರೆ 1, ಇದು 118 kg. ಶಾರ್ಟ್ಕಟ್ ಒಳಗೆ ಬಿಡಿಸ್ಕೋಬಹುದು ಈ ರೀತಿ. ಎಸ್, ಅಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ? ಸೇಮ್ ಕ್ವಶನ್ ಅದ ನೋಡ್ರಿ. ದ ಎವರೇಜ್ ವೇಟ್ ಆಫ್ 11 ಪ್ಲೇಯರ್ಸ್ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೀಮ್ ಈಸ್ 84 kg. ಹಂಗಾರೆ ನೋಡ್ರಿ 11 ಜನರದ್ದು ಎಷ್ಟು ಐತಿ ಅಂತಾರೆ ವೇಟ 84 kg ಎವರೇಜ್ ಐತಿ. ಶಾರ್ಟ್ಕಟ್ ಒಳಗೆ ಬಿಡಿಸ್ಕೊಡ್ರಿ. ಎವರೇಜ್ ಎಷ್ಟೈತಿ? 84 ಐತಿ. ವೆನ್ ದ ಕೋಚ್ ಈಸ್ ಆಡೆಡ್ ದೆನ್ ದ ಎವರೇಜ್ ವೇಟ್ ಇನ್ಕ್ರೀಸ್ ಬೈ 2 kg. ಅಂದ್ರೆ ಈಗ 11 ಜನ ಇದ್ರು, ಒಬ್ಬ ಕೋಚ್ ಬಂದ ಅಂತಾರೆ ಎಷ್ಟು ಜನ ಆಗ್ತಾರ್ರಿ? 12 ಜನ ಆಗ್ತಾರೆ. ಈ 12 ಜನರದ್ದು ವೇಟ್ ಎವರೇಜ್ ಒಳಗೆ ಎಷ್ಟು kg ಜಾಸ್ತಿ ಆಗತೈತಿ? 2 kg. ಈಗ ಇಂಟು 2 ಮಾಡ್ಕೊಳ್ರಿ.
12 ಎರಡರಲ್ಲಿ ಎಷ್ಟು 24. ಹಂಗಾರೆ ಈಗ ಕೂಡಿಸ್ರಿ ಎಷ್ಟಾಗುತ್ತಾ 4 4 8 8 2 10 ಟೋಟಲ್ ಎಷ್ಟಾಗುತ್ತೆ ಅಂತಾರೆ ಎವರೇಜ್ 108 kg ಆಗುತ್ತೆ. ಅಂದರೆ ಯಾರ್ದು ಹೇಳ್ರಿ ಇದು 108 kg ಅನ್ನೋದು ಕೋಚರ್ದು ವೇಟ್ ಎಷ್ಟು 108 kg. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂತಾರೆ ನೀವೇನು ಮಾಡಿರಿ ಫಸ್ಟ್ ಈ ರೀತಿ ಸಾಲ್ವ್ ಮಾಡ್ತೀನಿ ಅಂತಾರೆ 11 ಜನ ಇದ್ರು 11 ಜನರದ್ದು 84 ಇತ್ತು ಇಂಟು ಮಾಡಿರಿ. ಆಮೇಲೆ ಒಬ್ಬ ಕೋಚರ್ ಬಂದ ಅಂತಾರೆ ಎಷ್ಟು ಜನ ಆಗ್ತಾರೆ 12 ಜನ ಆಗ್ತಾರೆ. ಅವರಾಗ ನೋಡ್ರಿ ಎವರೇಜ್ ವೇಟ್ ಒಳಗೆ ಎಷ್ಟು kg ಜಾಸ್ತಿ ಆಕೈತಿ 2 kg. 84 ಇದ್ದಿದ್ದು ಏನಾಗುತ್ತಾ 86 ಆಗುತ್ತಾ. ಇವಾಗ ಇದನ್ನು ಇಂಟು ಮಾಡಿರಿ ಇವೆರಡು ಹತ್ರದ ಡಿಫ್ರೆನ್ಸ್ ಎಷ್ಟು ಬರ್ತೈತಿ ಅಂತಾರೆ 108 ಬರ್ತೈತಿ. ಚೆಕ್ ಮಾಡ್ಕೊಡ್ರಿ ಬೇಕಂತ. ಎಸ್ ಓಕೆ ನೋಡ್ರಿ ಮತ್ತೊಂದು ಕ್ವಶನ್ ಸೇಮ್ ಹಂಗೆ ಅದ. ಇದು ಆನ್ಸರ್ ಎಷ್ಟು ಬರ್ತೈತಿ ಅಂತೇಳಿ ಇದನ್ನ ಏನು ಮಾಡ್ರಿ ಅಂತಾರೆ ನಿಮ್ದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಈ ಥರ ಆನ್ಸರ ಕಮೆಂಟ್ ಮಾಡಿರಿ ಎಷ್ಟು ಬರ್ತೈತಿ ಅಂತೇಳಿ. ನೆಕ್ಸ್ಟ್ ಇನ್ನೂ ಕ್ವಶನ್ ಅದಾವ ಈ ಥರ ಆನ್ಸರ್ ಎಷ್ಟು ಬರ್ತೈತಿ ಅಂತೇಳಿ ಕಮೆಂಟ್ ಮಾಡಿರಿ. ಪಟ್ನ ತಗೊಳ್ರಿ ಸ್ಕ್ರೀನ್ಶಾಟ್ ಯಾವ ರೀತಿ ಆನ್ಸರ್ ಬರ್ತೈತಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಆನ್ಸರ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದೇನೈತಿ ಅಂತಾರ ನೋಡ್ರಿ ಕ್ವಶನ್ ಏನೋ ಬೇರೆ ಕಾಣಾಗತ್ತೈತಲ್ಲ ನಿಮ್ಗೆ. ಎಸ್ ನೋಡ್ರಿ ಕ್ವಶನ್ ಅಂದ್ರೆ ಹಿಂಗೈತಿ ಆಪ್ಷನ್ ಅಂದ್ರೆ ಹಿಂಗೆ ಅದಾವ. ಇದೇನೈತಿ ಅಂತಾರ ಬಾರ್ ಕಾನ್ಸೆಪ್ಟ್ ಮೇಲಿಂದ ಕ್ವಶನ್ ಐತಿ. ನೋಡ್ರಿ ಯಾವ ಕಾನ್ಸೆಪ್ಟ್ ಬಾರ್ ಕಾನ್ಸೆಪ್ಟ್. ಗೆಟ್ ಅ ಡಿಫ್ರೆಂಟ್ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರೆ ಈ ಎಕ್ಸ್ ವ್ಯಾಲ್ಯೂ ಕೇಳಾಕತ್ತಾರ್ರಿ ಅವರು. ಹಿಂಗೆ ಕೊಟ್ಟಾರ ಅಂತಾರೆ ಇದರ ಅರ್ಥ ಏನು ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಬೇಕು ಕ್ವಶನ್ ಇಂಥವು ಬಂದರೆ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ರಿ. ಇಲ್ಲಿ ಹಿಂಗೆ ಬರದಾರ ಅಂತಾರೆ ಇದರ ಅರ್ಥ ಏನು ಹೆಂಗೆ ಬರಿಬೇಕಿದ್ದ ಸ್ವಲ್ಪ ನಮಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ಬೇಕ್ರಿ. ಇಲ್ಲಿ ಅಂದ್ರೆ ಯಾವ ರೀತಿ ಅಂತಾರೆ ನೋಡ್ರಿ. ಇವಾಗ ಇಲ್ಲಿ ಈ 2/3 ಐತಿ ಅಂತ ತಿಳ್ಕೊಳ್ರಿ. 2/3 ಇದನ್ನ ಏನಾದ್ರು ನಾವು ಕಡ್ತಾ ಹೊಡೆದ್ವಿ ಅಂತಾರೆ ಭಾಗ ಹೋಗಂಗಿಲ್ಲ. ನೋಡ್ರಿ ಇಲ್ಲಿ ಕಡ್ತಾ ಹೊಡೆದ್ರಿ ಅಂತಾರೆ 3 ಒಂದರಲ್ಲೇ ಇದು ಭಾಗ ಹೋಗೋದಿಲ್ಲ. ಪಾಯಿಂಟ್ ಕೊಟ್ಟು ಏನು ಮಾಡ್ತೀವಿ ಅಂತಾರೆ 1 0 ತಗೋತೀವಿ 20 ಆಗ್ತದೆ. 3 6 18 ಮತ್ತೆ ಎಷ್ಟು ಶೇಷ ಉಳಿತ್ರಿ 2 ಉಳಿತು. ಮತ್ತೆ ಈಗ ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ ಅಂತ ಏನು ಮಾಡ್ತೀವಿ ಮತ್ತೊಂದು 0 ತಗೋತೀವಿ. ಮತ್ತೆ 3 6 18 ಮತ್ತೆ 2 ಉಳಿತದ. ಮತ್ತೆ 3 6 18 ಮತ್ತೆ 2 ಉಳಿತದ. ಮತ್ತೆ 3 6 18 ಹಿಂಗೆ ಏನಾಕೈತಿ ಅಂತಾರೆ ಇದು ಹಂಗೆ 6 6 6 6 ಬರಾಕತ್ತೈತಿ. ಹಿಂಗೆ ಬರಾಕತ್ತು ಅಂತ ನಾವು ಇದನ್ನ ಏನು ಮಾಡ್ತೀವಿ ಅಂತಾರ 0.6 ಬಾರ್ ಅಂತೇಳಿ ಬರಿತೀವಿ ರೀ. ಏನು ಬರಿತೀವಿ 0.6 ಬಾರ್ ಅಂತ ಬರಿತೀವಿ. ಈ 0.6 ಬಾರ್ ಅಂತ ಬರ್ದೀವಿ ಅಂತಾರ ಇದ ಏನು ಹೇಳ್ರಿ ಇದ್ರ ಬಾರ್ ಬರ್ದೀವಿ ಅಂದ್ರೆ ಇದ್ರ ಅರ್ಥ ಏನು ಅಂತಾರೆ ಈ 6 ಅನ್ನೋದು ಹಂಗೆ ಕಂಟಿನ್ಯೂ ಆಗ್ಯದ. 6 ಅನ್ನೋದು ಏನಾಗಿದೆ ಹೇಳ್ರಿ ಹಂಗೆ ಕಂಟಿನ್ಯೂ ಆಗ್ಯದ. ಇನ್ನು ಇದನ್ನ ಹೊರಗೆ ತಕ್ಕೋಬೇಕಲ್ಲ ಮತ್ತೆ ಈಗ ಬಾರ್ ಒಳಗೆ ಮಾಡೋದು ಗೊತ್ತಾಯ್ತು. ಈಗ ಇಲ್ಲಿ ಆನ್ಸರ್ ಎದ್ರೊಳಗೆ ಅದಾವ 47 / 99 ಅಂತಾರೆ ಫ್ರಾಕ್ಷನ್ ಒಳಗೆ ಐತಿ. ಇನ್ನು ಮತ್ತೆ ನಾವು ಇದನ್ನ ಏನು ಮಾಡಕ್ಕೆ ಬರ್ಬೇಕಂತಾರೆ ಫ್ರಾಕ್ಷನ್ ಒಳಗೆ ಬರೆಯಕ್ಕೆ ಬರ್ಬೇಕು. ಇದು ಫ್ರಾಕ್ಷನ್ ಒಳಗೆ ಅಂತ ನೋಡ್ರಿ ಮತ್ತೆ ಎಷ್ಟು 2/3 ಆಗಬೇಕಲ್ಲ. ಈಗ ಇದು 2/3 ಆಗ್ಬೇಕಂತಾರ ಈ 0.6 ಐತಿ. ಈ 0.6 ಬಾರನ್ನು ಏನು ಮಾಡ್ತೀವಿ ಅಂತಾರ ನೋಡ್ರಿ. ಇವಾಗ 6 ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಮೇಲೆ ಬಾರ್ ಇರ್ತದಲ್ಲ ಈ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಮೇಲೆ ಬಾರ್ ಇರ್ತದಲ್ಲ ಅಷ್ಟು ಏನು ಮಾಡ್ತೀವಿ ಅಂತಾರ ಕೆಳಗಡೆ 9 ಬರ್ಕೊಂತೀವಿ. ಟ್ರಿಕ್ ಇದು ಯಾರಿಗೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ್ತೈತಿ ಸಾಲ್ವ್ ಮಾಡ್ಬೋದು ಈ ಕ್ವಶನ್ ಅನ್ನು. ನೋಡ್ರಿ ಹಂಗಾರೆ ಇವಾಗ 3 2 6 3 3 9 ಎಷ್ಟು ಬಂತ್ರಿ ಹಂಗಾರ 2/3 ಅಂತ ಬಂತಾ. 2/3 ಇದ್ದಾಗ ಇಷ್ಟು ಬಂತು. ಈ 2/3 ಅದನ್ನ ಹೊಳೆ ಹಿಂಗೆ ತರಬೇಕಂತ ನೋಡ್ರಿ. ಫ್ರಾಕ್ಷನ್ ಒಳಗೆ ಇದ್ದಿದ್ದು ಹಿಂಗೆ ಡೆಸಿಮಲ್ ಒಳಗೆ ಈ ರೀತಿ ಬಾರ್ ಒಳಗೆ ಬರಿಬೇಕಂದ್ರೆ ಯಾವ್ದು ರಿಪೀಟ್ ಆಗ್ತದೋ ಅದ್ರ ಮೇಲೆ ಬಾರ್ ಕೊಡಬೇಕು. ಈ ನೆಕ್ಸ್ಟ್ ಈ ಬಾರ್ ಒಳಗೆ ಇದ್ದಿದ್ದನ್ನು ಈ ರೀತಿ ಫ್ರಾಕ್ಷನಿಗೆ ತರಬೇಕಂತಾರೆ ಏನು ಮಾಡಬೇಕು ಎಷ್ಟು ಸಂಖ್ಯೆ ಮೇಲೆ ಬಾರ್ ಇರ್ತದಲ್ಲ ಅಷ್ಟು ಸಂಖ್ಯೆ ಏನು ಮಾಡ್ಬೇಕಂತಾರೆ ಕೆಳಗಡೆ 9 ಬರಿಬೇಕು. ಅದೇ ಈಗ ಏನಾರ 0.45 ಬಾರ್ ಐತಪ್ಪ. ಈಗ ಅಂದರೆ ಇದು ಯಾಕೆ ಹಿಂಗೆ ಬಾರ್ ಬರಿತೀವಿ ಅಂತಾರೆ 0.45 45 45 ಈ ರೀತಿ ಬರೆದ್ರಿ ಅಂತಾರೆ ಇದಕ್ಕೆ ಏನು ಮಾಡ್ತೀವಿ ಅಂತಾರೆ 0.45 ಬಾರ್ ಅಂತೇಳಿ ಬರಿತೀವಿ. ಈ ಬಾರದಿಂದ ಹೊರಗೆ ಹೆಂಗೆ ತೆಗೆಯೋದು ಅಂತಾರೆ 45 ಅಂತ ಬರ್ಕೋಬೇಕು. ಈಗ ನೋಡ್ರಿ ಎಸ್ ಸಂಖ್ಯೆ ಮೇಲೆ ಪಾಯಿಂಟ್ ಆದ ನಂತರ 2 ಡಿಜಿಟ್ ಅದಾವ. ಎಸ್ ಸಂಖ್ಯೆ ಮೇಲೆ ಬಾರ್ ಐತಿ 2 ಸಂಖ್ಯೆ ಮೇಲೆ ಬಾರ್ ಐತಿ ಅಂತಾರೆ 2 9 ಬರಿಬೇಕು. ಈಗ ಇದನ್ನು ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಆನ್ಸರ್ ಫ್ರಾಕ್ಷನ್ ಒಳಗೆ ಬರ್ತೈತಿ. 5 9 45 ಇಲ್ಲ ಸಾರಿ 9 5 45 ಆ ಮಗ್ಗಿ ಒಳಗೆ 9 5 45 9 1 9 9 1 9 11 5/11 ಅಂತ ಆನ್ಸರ್ ಆಗುತ್ತಿದ್ದು. ಇನ್ನು ಹಿಂಗೆ ಅದನ್ನು ಸಾಲ್ವ್ ಮಾಡ್ಬೇಕಂತ ನೋಡ್ರಿ. ಫಸ್ಟ್ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಇದು ಟ್ರಿಕ್ ಅದ. ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಯಾರಿಗೆ ಗೊತ್ತಿರ್ತೈತಿ ಬೇಕಂತಾರೆ ಇದ್ರ ಮೇಲೆ ನಿಮ್ಗೊಂದು ವಿಡಿಯೋ ಮಾಡ್ತೀನಿ ನಾನು ಬೇಸಿಕ್ ಕಾನ್ಸೆಪ್ಟ್ದಿಂದ ಯಾವ ರೀತಿ ಸಾಲ್ವ್ ಮಾಡ್ಕೋದು ಅಂತೇಳಿ. ವಿಡಿಯೋ ಬೇಕಂತ ನೋಡೋಣ ಕಮೆಂಟ್ ಎಷ್ಟು ಜನ ಮಾಡ್ತೀರಿ ಅವ್ರಿಗೆ ವಿಡಿಯೋ ಮಾಡ್ತೀನಿ. ಓಕೆ ಹಂಗಾರೆ ನೋಡ್ರಿ ಇವಾಗ 0.47474747 ಐತಿ ಅಂತಾರೆ. ಈ 0.474747 ರಿಪೀಟ್ ಆಗತೈತಿ ಅಂತಾರೆ ಇದನ್ನು ಯಾವ ರೀತಿ ಬರಿಬೋದು 47 ಬಾರ್ ಅಂತ ಬರಿಬೋದು. ಬಟ್ ಇಷ್ಟು ಬರೋದ ನಂತರ ಇದನ್ನು ಕನ್ವರ್ಟ್ ಮಾಡ್ಕೋಬೇಕಲ್ಲ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕಂತ ನೋಡ್ರಿ 47 ಡಿವೈಡೆಡ್ ಬೈ ನೋಡ್ರಿ ಪಾಯಿಂಟ್ ಆದ ನಂತರ ಒಂದೇ ಡಿಜಿಟ್ ಮೇಲೆ ಬಾರ್ ಇತ್ತು ಅಂತಾರೆ 19 ಬರಿತೀವಿ. ಪಾಯಿಂಟ್ ಆದ ನಂತರ 2 ಡಿಜಿಟ್ ಇರ್ತಾರೆ 2 9 ಬರಿಬೇಕು. ಪಾಯಿಂಟ್ ಆದ ನಂತರ 3 ಸಂಖ್ಯೆ ಮೇಲೆ ಬಾರ್ ಇತ್ತು ಅಂತಾರೆ 3 9 ಬರಿಬೇಕು. ಪಾಯಿಂಟ್ ಆದ ನಂತರ 4 ಸಂಖ್ಯೆ ಮೇಲೆ ಇತ್ತು ಅಂತಾರೆ 4 9 ಬರಿಬೇಕು.
ಈಗ 2 ಅಂಕಿ ಮೇಲೆ ಬಾರ್ ಐತಿ ಅಂತಾರೆ ಎಷ್ಟು 9 ಬರಿಬೇಕು ಹೇಳ್ರಿ 2 9 ಬರಿಬೇಕು. ಅಂದ್ರೆ 47 ಡಿವೈಡೆಡ್ ಬೈ 99 ಅನ್ನೋದು ಯಾವ ಆಪ್ಷನ್ ಒಳಗೆ ಐತಿ ಫಸ್ಟ್ಗೆ ಐತಿ. ಇದು ಆನ್ಸರ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ 0.35666 ಅಷ್ಟ ರಿಪೀಟ್ ಆಗತ್ತೈತಿ. ಇದು ಕ್ವಶನ್ ಮತ್ತೆ ಚೇಂಜ್ ಐತಿ. ಅದರೊಳಗೆ ಸೆಕೆಂಡ್ ಟೈಪ್ ಕ್ವಶನ್ ಇದು. ಹಂಗಾರೆ ಇದನ್ನು ಸಾಲ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಬೇಸಿಕ್ ಗೊತ್ತಿರಬೇಕಾಕೈತಿ. ಅದನ್ನು ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ. ಅರ್ಥ ಆಗುತ್ತಾ ನೋಡ್ರಿ. ಹಂಗಾರೆ ಏನೈತಿ ಕ್ವಶನ್, ಈಗ 0.356 ರಿಪೀಟ್ ಆಗತ್ತದ್ರಿ. ಹಂಗಾರೆ 6 ಮೇಲೆ ಅಷ್ಟ ಬಾರ್ ಬರಿಬೇಕು. ಏನು ಮಾಡ್ಬೇಕು ಹೇಳ್ರಿ 6 ಮೇಲೆ ಅಷ್ಟ ಬಾರ್ ಬರಿಬೇಕು. ನೋಡ್ರಿ ಅಲ್ಲಿ ಎಲ್ಲಾ ಸಂಖ್ಯೆ ಮೇಲೆ ಬಾರ್ ಹಾಕೈತಿದ್ದು ಎಷ್ಟು ಸಂಖ್ಯೆ ಮೇಲೆ ಬಾರ್ ಇರ್ತಾವ ಅಷ್ಟು 9 ಬರೀರಿ ಅಂತ ಹೇಳಿ. ಹಂಗಾರೆ ಇವಾಗ ನೀವು ಏನು ಮಾಡ್ಕೋತೀರಿ ಅಂತಾರೆ 356 ಅಂತ ಬರಿತೀರಿ ಡಿವೈಡೆಡ್ ಬೈ, ಈಗ ನಾವು ಎಷ್ಟು 9 ಬರಿಬೇಕು ಅಂತಾರ ನೋಡ್ರಿ. ಪಾಯಿಂಟ್ ಆದ ನಂತರ 3 ಡಿಜಿಟ್ ಅದಾವ, ಬಟ್ ಒಂದೇ ಸಂಖ್ಯೆ ಮೇಲೆ ಬಾರ್ ಐತಿ. ಆ ಒಂದೇ ಸಂಖ್ಯೆ ಮೇಲೆ ಬಾರ್ ಐತಿ ಅಂತಾರೆ 9 ಬರಿಬೇಕು. ಇನ್ನು ಎಷ್ಟು ಸಂಖ್ಯೆ ಖಾಲಿ ಅದಾವ 2 ಸಂಖ್ಯೆ ಖಾಲಿ ಅದಾವ. ಅಲ್ಲಿ ಏನು ಮಾಡ್ಬೇಕಂತಾರೆ 2 0 ಬರಿಬೇಕು. ಇಷ್ಟಕ್ಕೆ ಬಿಡಬಾರ್ದು. ಈಗ 356 ಒಳಗೆ ಏನು ಮಾಡ್ಕೋಬೇಕಂದ್ರೆ ಈ ಬಾರ್ ಇರ್ಲಾರ್ದ ಸಂಖ್ಯೆಯನ್ನ ಮೈನಸ್ ಮಾಡ್ಕೋಬೇಕಾಗ್ತದ. ಹಂಗಾರೆ ಬಾರ್ ಇರ್ಲಾರ್ದ ಸಂಖ್ಯೆ ಎಷ್ಟೈತಿ 35 ಐತಿ. ಈ 35 ಮೈನಸ್ ಮಾಡಿದ್ರಿ ಅಂತ ನೋಡ್ರಿ ಎಷ್ಟಾಗುತ್ತೆ 356 ಒಳಗೆ 35 ಮೈನಸ್ ಮಾಡಿದ್ರಿ ಅಂತಾರ 321 ಡಿವೈಡೆಡ್ ಬೈ 990. ಇದು ಆಪ್ಷನ್ ಸರಿ. ಸಾರಿ 99990 ಅಲ್ಲ 900. ಇದು ಆನ್ಸರ್ ಸರಿ. ಎಸ್, ಅರ್ಥ ಆಯ್ತಾ? ಓಕೆ ನೋಡ್ರಿ, ಇದು ಎಲ್ಲ ಸಂಖ್ಯೆ ಮೇಲೆ ಅದೇ ಏನಾರ ಒಂದು ವೇಳೆ ಈ ರೀತಿ ಇರ್ತಿತ್ತು ಅಂತ ತಿಳ್ಕೊಳ್ರಿ. ಇದು 356 ಇದು ಬಾರ್ ಹೆಂಗಿರ್ತಿತ್ತು ಅಂತಾರ ನಾವೇನು ಮಾಡ್ತಿದ್ವಿ 356 ಡಿವೈಡೆಡ್ ಬೈ 999. ಯಾಕಂದ್ರೆ ಎಷ್ಟು ಸಂಖ್ಯೆ ಮೇಲೆ ಬಾರ್ ಇರ್ತದೆ ಅಷ್ಟು 9 ಬರಿತೀವಿ. ಈ ರೀತಿ ಬರಿತಿದ್ರಿ. ಬಟ್ ಈಗ ಇಲ್ಲಿ ಅಲ್ಲಿ ಹಂಗೆ ಕೊಟ್ಟಿಲ್ಲ. ಅದೇ ಏನಾರ ಒಂದು ವೇಳೆ ಈ ರೀತಿ ಇರ್ತಿತ್ತು ಅಂತ ತಿಳ್ಕೊಳ್ರಿ 0.356 ಈ 2 ಮೇಲೆ ಅಷ್ಟ ಬಾರ್ ಇರ್ತಿತ್ತು ಅಂತಾರ. ಈಗ ಹೆಂಗೆ ಮಾಡಬೇಕು ಈ ಕ್ವಶನ್ ನೋಡ್ರಿ. ಇವಾಗ ಸಾಲ್ವ್ ಮಾಡ್ರಿ. ಜಸ್ಟ್ ಈ ರೀತಿ ಇರ್ತಿತ್ತು ಅಂದರೆ ಯಾವ ರೀತಿ ಸಾಲ್ವ್ ಮಾಡಬೇಕು. ಫಸ್ಟ್ ಏನು ಮಾಡ್ಬೇಕಂತಾರ ಈ 356 ಬರ್ಕೊಳ್ರಿ ಡಿವೈಡೆಡ್ ಬೈ ನೋಡ್ರಿ ಎಷ್ಟು ಸಂಖ್ಯೆ ಮೇಲೆ ಬಾರ್ ಐತಿ 2 ಸಂಖ್ಯೆ ಮೇಲೆ ಬಾರ್ ಐತಿ 2 9 ಬರೀರಿ. ಎಷ್ಟು ಖಾಲಿ ಐತಲ್ಲ ಅಷ್ಟು ಒಂದು 0 ಬರೀರಿ. ಈಗ ಇಷ್ಟಕ್ಕೆ ಬಿಡಬೇಕೇನು ಬಿಡಬಾರ್ದು. ಈ ಖಾಲಿ ಇದ್ದಿದ್ದ ಸಂಖ್ಯೆ ಏನು ಮಾಡ್ಬೇಕಂದ್ರೆ ಇದ್ರೊಳಗೆ ಮೈನಸ್ ಮಾಡಬೇಕು. 356 ಒಳಗೆ 3 ಮೈನಸ್ ಮಾಡಿದ್ರಿ ಅಂತಾರೆ ಎಷ್ಟು ರೀ 353 ಡಿವೈಡೆಡ್ ಬೈ 990. ಇದು ಆನ್ಸರ್ ಸರಿ ಆಗ್ತದೆ. ಅರ್ಥ ಆಯ್ತಾ? ಎಸ್, ಈ ರೀತಿ ಸಾಲ್ವ್ ಮಾಡ್ಕೋಬೇಕ್ರಿ. ಇದ್ರದ್ದೊಂದು ಕಾನ್ಸೆಪ್ಟ್ ಬರ್ತದ ಬಾರ್ ಕಾನ್ಸೆಪ್ಟ್ ಅಂತೇಳಿ. ಒಂದು ಅರ್ಧ ಗಂಟೆ ಆಗಷ್ಟು ಒಂದು ವಿಡಿಯೋ ಮಾಡ್ತೀನಿ ಬೇಕಂತಾರ ನೋಡೋಣ. ಎಸ್, ಓಕೆ. ಹಂಗಾರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಅಂತಾರ ಇಂಟ್ರೆಸ್ಟ್ ಅರ್ನ್ಡ್ ಆಫ್ಟರ್ 5 years ಆನ್ ಸಿಂಪಲ್ ಇಂಟ್ರೆಸ್ಟ್ ಆಫ್ 12% ಪರ್ annum ಆನ್ ಫಿಕ್ಸ್ಡ್ ಅಮೌಂಟ್ ಈಸ್ ₹5,880. ಫೈಂಡ್ ಔಟ್ ದ ಅಮೌಂಟ್ ಇನ್ವೆಸ್ಟೆಡ್. ಅಂದ್ರೆ ಏನು ಕೇಳತ್ತಾರ ಅಂತಾರ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡಲಿದಾನ ಅಂತ ಕೇಳಾಕತ್ತಾರ. ಅಂದ್ರೆ ಏನು ಕೇಳಾಕತ್ತಾರ ನೋಡ್ರಿ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಡ್ರಿ. ನೋಡೋಣ ಸಾಲ್ವ್ ಮಾಡ್ರಿ. ಇಂಟ್ರೆಸ್ಟ್ ಅರ್ನ್ಡ್ ಆಫ್ಟರ್ 5 years ಆನ್ ಸಿಂಪಲ್ ಇಂಟ್ರೆಸ್ಟ್ ಆಫ್ 12% ಪರ್ annum ಆನ್ ಅ ಫಿಕ್ಸ್ಡ್ ಅಮೌಂಟ್ ಈಸ್ ₹5,680. ಫೈಂಡ್ ಔಟ್ ದ ಅಮೌಂಟ್ ಇನ್ವೆಸ್ಟೆಡ್. ಹಂಗಾರೆ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದಾನ ಪ್ರಿನ್ಸಿಪಲ್ ಅಮೌಂಟ್ ಕೇಳಾಕತ್ತಾರ. ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತೇಳಿ ಕೇಳಾಕತ್ತಾರ. ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಕೇಳಾಕತ್ತಾರ. ನೀವು ಫಾರ್ಮುಲಾ ಬೇಸ್ ಮಾಡ್ಕೋಬಹುದು, ಇಲ್ಲ ಶಾರ್ಟ್ಕಟ್ ಬಿಡಿಸ್ಕೊಂತೀನಿ ಅಂತಾರೆ ಬಿಡಿಸ್ಕೋಬೋದ್ರಿ. ಹೇಳ್ತೀನಿ, 2 ಮೆಥಡ್ ಹೇಳ್ತೀನಿ. ಫಸ್ಟ್ ಫಾರ್ಮುಲಾ ಮೆಥಡ್ ನೋಡ್ರಿ. ಏನ ಅಮೌಂಟ್ ಕೇಳತ್ತಾರ ಅಂತಾರೆ ಪ್ರಿನ್ಸಿಪಲ್ ಅಮೌಂಟ್ ಕೇಳತ್ತಾರ ಅಂತಾರೆ ಏನು ಮಾಡ್ಕೋಬೇಕು ಹೇಳ್ರಿ SI ಇಂಟು 100 ಡಿವೈಡೆಡ್ ಬೈ ಇನ್ನು P ಹೊರಗಡೆ ಐತಿ ಅಂತಾರ T ಮತ್ತು R ಏನು ಮಾಡ್ಕೋಬೇಕಂತಾರ 2 ಇಂಟು ಮಾಡ್ಕೋಬೇಕ್ರಿ. ಎಸ್, ಓಕೆ. T ಮತ್ತು R ಇಂಟು ಮಾಡಿದ್ರಿ ಅಂತ ನೋಡ್ರಿ ಎಷ್ಟಾಗುತ್ತೆ. ಇವಾಗ ಇಲ್ಲಿ ನೋಡ್ರಿ SI ಎಷ್ಟು ಬರಾಕತ್ತೈತಿ 5,640 ಬರಾಕತ್ತೈತಿ. ಇದು ಏನಂತಾರೆ ಸಿಂಪಲ್ ಇಂಟ್ರೆಸ್ಟ್. ಓಕೆ, 5,640 ಇಂಟು 100 ಡಿವೈಡೆಡ್ ಬೈ ಟೈಮ್ ಎಷ್ಟೈತಿ ಅಂತಾರ 5 ವರ್ಷ ಐತಿ ಇಂಟು ರೇಟ್ ಎಷ್ಟೈತಿ ಅಂತಾರ 12% ರೇಟ್ ಐತಿ. ಓಕೆ, ಈ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ ಯಾವ ಮಗ್ಗಿಯೊಳಗೆ ಭಾಗ ಆಗ್ತಾವ ಅಂತಾರ ಕಡ್ತಾ ಹೊಡ್ರಿ 5 ಒಂದ್ರಲ್ಲೇ ಇಲ್ಲ ಮೊದಲು ಏನು ಮಾಡ್ರಿ ಅಂತಾರೆ 12ರಲ್ಲೇ ಹೋಗ್ತದೆ ನೋಡ್ರಿ 12ರಲ್ಲೇ ಹೊಡಿರಿ 12ರಲ್ಲೇ ಭಾಗ ಹೋಗ್ತದೆ ನೋಡ್ರಿ 12 ಒಂದ್ರಲ್ಲೇ 12 12 ಎಷ್ಟರಲ್ಲೇ ರೀ 12 4ರಲ್ಲೇ 48. ಈ ಕಡೆ 48 ಅಂತ ನೋಡ್ರಿ 2 6 ಅಂತಾರೆ 8 ಉಳಿತದೆ 84. 12 7ರಲ್ಲೇ 84 ಇದೊಂದು 0 ಅಂತಾರೆ 475. ಇನ್ನು ನೆಕ್ಸ್ಟ್ 5 ಒಂದ್ರಲ್ಲೇ 5 9ರಲ್ಲೇ 45 2 ಉಳಿತು 20 5 4ರಲ್ಲೇ 20 ಹಂಗಾರೆ 94 ಐತ್ರಿ. 94 ಅಂತಂದು ಕೂಡಲೇ ನೋಡ್ರಿ ಏನಾಗುತ್ತೆ ಇವಾಗ 94 ಇಂಟು 100 ಅಂತಾರೆ ಎಷ್ಟಾಗತ್ತೆ ರೀ 94 ಇಂಟು 1 ಅಂತಾರೆ 94
ಇವೆರಡು ಜೀರೋ ಅಂತಾರೆ ಎಷ್ಟಾಗುತ್ತೆ ರೀ 9400 ಏನಾಗುತ್ತೆ ಅಂತಾರೆ ಟೋಟಲ್ ಅಮೌಂಟ್ ಆಗುತ್ತೆ ರೀ ಅಂದ್ರೆ ಟೋಟಲ್ ಅಮೌಂಟ್ ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಗುತ್ತೆ ಅಂತಾರೆ 9400 ಆಪ್ಷನ್ ಎ ಕರೆಕ್ಟ್ ಇದು ಫಾರ್ಮುಲಾ ಬೇಸ್ ಇಲ್ಲ ಅಂತಾರೆ ಶಾರ್ಟ್ಕಟ್ ಒಳಗೆ ಬಿಡಿಸ್ಕೊಂತೀನಿ ಅಂತಾರೆ ನೋಡ್ರಿ 1 ವರ್ಷಕ್ಕೆ 100% ಅಂತಾರೆ ಸರಳ ಬಡ್ಡಿ ಅನ್ನೋದು ಯಾವತ್ತು ಅಸಲ್ ಮ್ಯಾಗ ಅಷ್ಟೇ ಇರ್ತದೆ ಅಂತೇಳಿ ನಾನು ಅಸಲ್ ಮ್ಯಾಗ ನೋಡ್ರಿ 1 ವರ್ಷಕ್ಕೆ 100% ಇತ್ತು ಅಂತಾರೆ 5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆಗುತ್ತಾ 60% ರೇಟ್ ಆಗುತ್ತೆ ನೋಡ್ರಿ ಟೋಟಲ್ 60% ರೇಟ್ ಬರಾಕತ್ತೈತೆ ಅವನಿಗೆ ಅದ 60% ಅಮೌಂಟ್ ರೇಟ್ ಏನು ಬರಾಕತ್ತೈತಲ್ಲ ಅದ 5640 ರೂಪಾಯಿ ಟೋಟಲ್ ಏನು ಬಡ್ಡಿ ಬರತೈತಲ್ಲ ವರ್ಷಕ್ಕೆ 12% ದಂಗೆ 5 ವರ್ಷಕ್ಕೆ 5640 ರೂಪಾಯಿ ಬಡ್ಡಿ ಬರತೈತಿ ಹಂಗಾದ್ರೆ ನಮಗೇನು ಬೇಕಾಗೈತಿ ಅಂತಾರೆ ಅಸಲು ಬೇಕಾಗೈತಿ ಅಸಲು ಅಂತಾರೆ 100% ಇರ್ತೈತಿ ಹಂಗಾರೆ ನೋಡ್ರಿ ಇವಾಗ ಈ 60% ಅಮೌಂಟ್ ಎಷ್ಟು ಅಂತಾರೆ 5640 ರೂಪಾಯಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಏನು ಅಂತಾರೆ ಅಸಲ ಎಷ್ಟು ಪರ್ಸೆಂಟ್ ಇರ್ತೈತಿ ಅಂತಾರೆ 100% ಇರ್ತೈತಿ ಈ 100% ಅಮೌಂಟ್ ಎಷ್ಟು ಒಂದು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿರಿ ಇಲ್ಲ ಅಂತಂದ್ರೆ ಇಲ್ಲೇ ಏನು ಮಾಡ್ರಿ ಅಂತಾರೆ ಒಂದು ಸಾರಿ ಇಲ್ಲಿ ಕಡ್ತಾ ಹೊಡೆದ್ರಿ ಅಂತವ್ರು ನಡೀತದೆ ನೋಡಿ ಇಲ್ಲಿ ಕಡ್ತಾ ಹೊಡೆಯೋದು ಅಂತಾರೆ ಮತ್ತು ಈ ಸಂಖ್ಯೆದಿಂದ ಈ ಸಂಖ್ಯೆ ಕಡ್ತಾ ಹೊಡಿಬೋದು ಈ ಸಂಖ್ಯೆಯಿಂದ ಈ ಸಂಖ್ಯೆ ಕಡ್ತಾ ಹೊಡಿಬೋದು ಬಟ್ ಈ ಸಂಖ್ಯೆಯಿಂದ ಈ ಸಂಖ್ಯೆ ಕಡ್ತಾ ಹೊಡಿಬಾರ್ದು ಯಾವತ್ತು ಓಕೆ ಎಸ್ ನೋಡ್ರಿ ಇಲ್ಲೇ ಒಂದು ಸಾರಿ ಕಡ್ತಾ ಹೊಡೆದ್ರಿ ಅಂತಾರೆ ಈ ಜೀರೋ ಕ್ಯಾನ್ಸಲ್ ಇನ್ನು 6ಲೇ ಈಸಿ ಆಗುತ್ತಲ್ರಿ ನಮ್ಗೆ ಕಡ್ತಾ ಹೊಡ್ಯಾಕ ನೋಡ್ರಿ 6ಲೇ ಕಡ್ತಾ ಹೊಡೀರಿ ಎಷ್ಟಾಗತ್ತೆ 6 9ರಲ್ಲಿ 54 ಎಷ್ಟು ಉಳಿತು 2 ಉಳಿತು 24 ಐತ್ರಿ 6 4ರಲ್ಲಿ 24 ಇದೊಂದು 0 ಅಂತಾರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಯ್ತು ಅಂತಾರೆ 940 ಹಂಗಾರೆ ಇದೇ ಈ 10 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಾರೆ ಇಂಟು 940 ಮಾಡ್ಕೊಳ್ರಿ ಇದೇ ಒಂದು 0 ಇಲ್ಲಿ ಇಟ್ರಿ ಅಂತಾರೆ ಎಷ್ಟಾಗುತ್ತೆ ಹೇಳ್ರಿ ಇಂಟು ಮಾಡಿದ್ರಿ ಅಂತಾರೆ 940 ಇಂಟು ಮಾಡಿದ್ರಿ ಅಂತಾರೆ ಎಷ್ಟಾಗುತ್ತೆ 9400 ಇದು ಪ್ರಿನ್ಸಿಪಲ್ ಅಮೌಂಟ್ ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತಾ ಆ ಮೆಥಡ್ ಮಾಡಿರಿ ಓಕೆ ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಇನ್ನೊಂದು ಕ್ವಶನ್ ಐತಿ ಓಕೆ ಇಲ್ಲೈತಿ ನೋಡ್ರಿ ಕ್ವಶನ್ ಹಿಂದೋಗ್ಯದ ಮಿಸ್ ಆಗ್ಯದ ಈ ಕ್ವಶನ್ ಸಾಲ್ವ್ ಮಾಡಿ ನೈನ್ ಏಟ್ ಡಬಲ್ ಜೀರೋ ಎಸ್ ಓಕೆ ನೋಡ್ರಿ ಇವಾಗ ನಾ ಹೇಳಿದೆ ಡೈರೆಕ್ಟ್ ಬಿಡಿಸ್ಬೋ ಅಂತ ಹೇಳ್ದಲ್ಲ ನೋಡ್ರಿ 1 ವರ್ಷಕ್ಕೆ 12% ಅಂತಂದ್ರೆ 5 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಬಡ್ಡಿ ಬರುತ್ತೆ ರೀ 60% ಬಡ್ಡಿ ಬರುತ್ತೆ 12 5ರಲ್ಲಿ 60% ಅದೇ 60% ಅಮೌಂಟ್ ಎಷ್ಟು ಹೇಳ್ರಿ 60% ಅಮೌಂಟ್ ಎಷ್ಟು 5880 ರೂಪಾಯಿ ನಮಗೆ ಬೇಕಾಗಿರೋದು ಅಸಲ್ ಅಂತ ನೋಡ್ರಿ ಎಷ್ಟು ಪರ್ಸೆಂಟ್ ಇರ್ತದ 100% ಇರ್ತದ ಈ 100% ಅಮೌಂಟ ಎಷ್ಟು ಈಗ ನೀವು ಒಂದು ಸಾರಿ ಕಡ್ತಾ ಹೊಡ್ಯಾಕಿಲ್ಲ 60ರಿಂದ ಕಡ್ತಾ ಹೊಡ್ಯಾಕ ಕನ್ಫ್ಯೂಸ್ ಆಗ್ತದೆ ಅಂತಾರೆ ಏನು ಮಾಡಿರಿ ಒಂದು ಸಾರಿ ಇಲ್ಲಿ ಕಡ್ತಾ ಹೊಡ್ಕೊಳ್ರಿ ಈ ಜೀರೋ ಕ್ಯಾನ್ಸಲ್ ಮಾಡಿಬಿಡ್ರಿ 6ರಿಂದ ಈಸಿಯಾಗಿ ಕಡ್ತಾ ಹೊಡಿಬೋದು ಅವ್ರು 1 ಪಾರ್ಟ್ ನೋಡಿರಿ 6 ಪಾರ್ಟ್ 5880 10 ಪಾರ್ಟ್ ವ್ಯಾಲ್ಯೂ ಎಷ್ಟು ಈಗ 1 ಪಾರ್ಟ್ ಕಂಡು ಹಿಡ್ಕೋಬೇಕಂತಾರೆ ಇದರಿಂದ ಇದನ್ನು ಕಡ್ತಾ ಹೊಡಿಬೇಕ್ರಿ ಅವ್ರು ಕಡ್ತಾ ಹೊಡೀರಿ 6 9ರಲ್ಲೇ 54 ಎಷ್ಟು ಉಳಿತು 4 ಉಳಿತು 48 ಐತ್ರಿ 6 8ರಲ್ಲೇ 48 ಇದೊಂದು 0 ಅಂತಾರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ 980 1 ಪಾರ್ಟ್ 980 ಅಂತಂದ್ರೆ ಇನ್ನು ನೆಕ್ಸ್ಟ್ ಈ 10 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತಾ ಇಂಟು ಮಾಡಿರಿ ನೋಡಿರಿ 98 1ರಲ್ಲಿ 98 ಇದೊಂದು 2 0 9800 ರೂಪಾಯಿ ಯಾವುದಾಗುತ್ತೆ ಅಂತಾರೆ ಆಪ್ಷನ್ ಎ ಕರೆಕ್ಟ್ ಎಸ್ ಇನ್ನು ನೆಕ್ಸ್ಟ್ ನೋಡಿರಿ ಕ್ವಶನ್ ಎಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾಳೆ ಇನ್ನೂ ಒಂದಿಷ್ಟು ಕ್ವಶನ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋ ಇನ್ನೂ ಬೇಕು ಅಂತಂದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ